ನಮಸ್ಕಾರ ಬೆಂಗಳೂರು. ಎರಡು 2005ರಲ್ಲಿ ಕೇವಲ 22 ವರ್ಷದ ಒಬ್ಬ ಯುವಕ ದೆಹಲಿಯ ರಸ್ತೆ ಬದಿಯ ಧಾಬಾದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಸ್ವಂತ ಮನೆ ಇರಲಿಲ್ಲ, ಹಾಗಾಗಿ ಪಕ್ಕದಲ್ಲಿದ್ದ ಪಾರ್ಕ್ನಲ್ಲೇ ಮಲಗುತ್ತಿದ್ದರು. ಊಟಕ್ಕೂ ಹಣವಿರಲಿಲ್ಲ. ಪ್ರತಿದಿನ ದೇವಸ್ಥಾನದ ಉಚಿತ ಪ್ರಸಾದಕ್ಕಾಗಿ ಸಾಲಿನಲ್ಲಿ ನಿಲ್ಲುತ್ತಿದ್ದರು. ಆದರೆ ಆಗ ಅವರು ಕನಸಿನಲ್ಲೂ ಊಹಿಸಿರಲಿಲ್ಲ, ಒಂದು ದಿನ ಜನರು ಅವರ ಕೈಯಿಂದ ಮಾಡಿದ ಊಟ ತಿನ್ನಲು ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಲ್ಲುತ್ತಾರೆ ಎಂದು. ಅಷ್ಟೇ ಅಲ್ಲ, ಅವರು ಕಟ್ಟಿದ ರೆಸ್ಟೋರೆಂಟ್ ಚೈನ್ನಲ್ಲಿ ವಿಶ್ವದ ಅತಿದೊಡ್ಡ ರೆಸ್ಟೋರೆಂಟ್ ನಿರ್ಮಾಣವಾಗುತ್ತದೆ ಎಂದು. ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಯಶಸ್ಸಿನ ಕಥೆ. ಇದು ದಿ ರಮೇಶ್ವರಂ ಕೆಫೆಯ ಕಥೆ. ಒಂದು ಕ್ಷಣ ಇದು ಬೆಂಗಳೂರಿನ ಅಥವಾ ನಾವು ಕೇರಳದ ಯಾವುದೋ ಸುಂದರವಾದ ಓಣಂ ಹಬ್ಬಕ್ಕೆ ಬಂದಿದ್ದೀವಾ? ಯಾಕಂದ್ರೆ ಇವತ್ತು ಬೊಮ್ಮಸಂದ್ರದ ಈ ರಮೇಶ್ವರಂ ಕೆಫೆ ಸಂಪೂರ್ಣವಾಗಿ ಕೇರಳದ ಓಣಂ ವೈಬ್ಗೆ ಬದಲಾಗಿತ್ತು. ವಿಶ್ವದ ಅತಿದೊಡ್ಡ ಕೆಫೆ ಅನ್ನೋ ಹೆಗ್ಗಳಿಕೆ ಹೊಂದಿರುವ ಈ ರಮೇಶ್ವರಂ ಕೆಫೆ ಸಾಮಾನ್ಯವಾಗಿ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಿರಬಹುದು. ಆದರೆ ಓಣಂ ಹಬ್ಬದ ಪ್ರಯುಕ್ತ ಇವತ್ತು ಇದರ ಲುಕ್ ಸಂಪೂರ್ಣ ವಿಭಿನ್ನವಾಗಿತ್ತು. ಕೆಫೆಯ ಹೊರಗಿನಿಂದಲೇ ಶುರುವಾಗಿತ್ತು ಈ ಹಬ್ಬದ ಸಂಭ್ರಮ. ಕೇರಳದ ಸಾಂಪ್ರದಾಯಿಕ ಶೈಲಿಯ ಅಲಂಕಾರ, ಹೂವಿನ ಚಿತ್ತಾರ, ಓಣಂನ ಸಾಂಪ್ರದಾಯಿಕ ಅಂಶಗಳು ಪ್ರತಿಯೊಂದು ಕಡೆಗೂ ಇಷ್ಟೊಂದು ಸುಂದರವಾಗಿ ಡೆಕೋರೇಷನ್ ಮಾಡಿದ್ದರು. ಇಲ್ಲಿ ಕಾಲಿಟ್ಟ ತಕ್ಷಣವೇ ನಮ್ಮ ಮೂಡನೇ ಬದಲಾಗೋ ಹಾಗಿತ್ತು. ಅದರಲ್ಲೂ ಈ ಪೂಕಳಂ ನೋಡಿದ್ರೆ ಓಣಂ ಹಬ್ಬದ ಫೀಲ್ ಇನ್ನಷ್ಟು ಜಾಸ್ತಿ ಆಗ್ತಿತ್ತು. ಆದ್ರೆ ಈ ಸೆಲಿಬ್ರೇಷನ್ ಅಲ್ಲಿ ನನಗೆ ಇಷ್ಟವಾದದ್ದು ಡೆಕೋರೇಷನ್ ಮಾತ್ರ ಅಲ್ಲ, ಇಲ್ಲಿನ ಸ್ಟಾಫ್ ಕೂಡ ಈ ಸೆಲಿಬ್ರೇಷನ್ನ ಒಂದು ಭಾಗವಾಗಿದ್ದರು. ಮಹಿಳಾ ಸಿಬ್ಬಂದಿ ಸಾಂಪ್ರದಾಯಿಕ ಕೇರಳ ಶೈಲಿಯ ಸೀರೆಯಲ್ಲಿ, ಪುರುಷ ಸಿಬ್ಬಂದಿ ಕೂಡ ಟ್ರೆಡಿಷನಲ್ ಎಥನಿಕ್ ಡ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದು ಇಡೀ ಆಂಬಿಯನ್ಸ್ಗೆ ಇನ್ನಷ್ಟು ಆಥೆಂಟಿಕ್ ಫೀಲ್ ಕೊಟ್ಟಿತ್ತು. ಇನ್ನೊಂದು ವಿಶೇಷ ಏನು ಗೊತ್ತಾ? ಇಲ್ಲಿಗೆ ಬಂದಿದ್ದ ಕಸ್ಟಮರ್ಸ್ ಕೂಡ ಈ ಸೆಲಿಬ್ರೇಷನ್ಗೆ ಮ್ಯಾಚ್ ಆಗುವಂತೆ ಎಥ್ನಿಕ್ ಔಟ್ಫಿಟ್ಸ್ನಲ್ಲಿ ಬಂದಿದ್ದರು. ಅನಂತ್ ಅಂಬಾನಿ ಅವರ ಮದುವೆಯಲ್ಲಿ ದಕ್ಷಿಣ ಭಾರತದ ಊಟ ಸರ್ವ್ ಮಾಡುವ ಜವಾಬ್ದಾರಿ ರಮೇಶ್ವರಂ ಕೆಫೆಗೆ ಸಿಕ್ಕಿತ್ತು. ಆದರೆ ಅಸಲಿ ಶಾಕಿಂಗ್ ಸ್ಟೋರಿ ನಡೆದಿದ್ದು ಇಟಲಿಯ ಪ್ರೀ ವೆಡ್ಡಿಂಗ್ ಕ್ರೂಸ್ ಪಾರ್ಟಿಯಲ್ಲಿ. ಫೌಂಡರ್ ರಾಘವ್ ತಮ್ಮ ತಂಡದಿಂದ 30 ಜನರನ್ನು ಆಯ್ಕೆ ಮಾಡಿ ವೀಸಾಗೆ ಅಪ್ಲೈ ಮಾಡಿದರು. ಆದರೆ ಶಾಕ್ ಏನಂದ್ರೆ 30 ಜನರಲ್ಲಿ ಕೇವಲ 3 ಮಾತ್ರ ವೀಸಾ ಸಿಕ್ಕಿತ್ತು. ರಾಘವ್, ಫ್ರಾಂಚೈಸಿ ಓನರ್ ನಾಗರಾಜ್ ಮತ್ತು ಹೆಡ್ ಕುಕ್. ಆದರೂ ರಾಘವ್ ಹಿಂದೆ ಸರಿಯಲಿಲ್ಲ. ಅಡುಗೆ ಮಾಡೋದು, ತರಕಾರಿ ಕತ್ತರಿಸೋದು, ಪ್ಲೇಟಿಂಗ್ ಮಾಡೋದು, ಸರ್ವ್ ಮಾಡೋದು ಎಲ್ಲವನ್ನೂ ಅವರೇ ಮಾಡಿದರು. ಅಷ್ಟೇ ಅಲ್ಲ, ಅದೇ ಕ್ರೂಸ್ನಲ್ಲಿ ಶಾರುಖ್ ಖಾನ್ ಕೂಡ ಅತಿಥಿಯಾಗಿದ್ದರು. ರಾಘವ್ ಅವರಿಗೆ ಊಟ ಸರ್ವ್ ಮಾಡುವ ಅವಕಾಶ ಸಿಕ್ಕಾಗ ಒಂದು ಮಾತು ಹೇಳಿದರು, ಸರ್, ನಿಮ್ಮ ಸ್ಟ್ರಗಲ್ ದಿನಗಳಲ್ಲಿ ನಾನು ನಿಮ್ಮ ಮನೆಯ ಹೊರಗೆ ನಿಂತಿದ್ದೆ, ನಿಮ್ಮ ಫ್ಯಾನ್ ಆಗಿ. ಒಂದು ಕಾಲದಲ್ಲಿ ಮನೆಯ ಹೊರಗೆ ನಿಂತಿದ್ದ ಅಭಿಮಾನಿ ಇಂದು ಅದೇ ಶಾರುಖ್ ಖಾನ್ಗೆ ಊಟ ಸರ್ವ್ ಮಾಡುತ್ತಿದ್ದ. ಇದಕ್ಕಿಂತ ದೊಡ್ಡ ಸಕ್ಸಸ್ ಸ್ಟೋರಿ ಬೇಕಾ? ನಾನು ಈಗ ನಿಂತಿರೋ ಜಾಗ ನೋಡಿದ್ರೆ ನಿಮಗೆ ಇದು ಒಂದು ರೆಸ್ಟೋರೆಂಟ್ ಅಂತ ಅನಿಸಬಹುದು, ಆದರೆ ನಿಜ ಹೇಳಬೇಕಂದ್ರೆ ಇದು ರೆಸ್ಟೋರೆಂಟ್ ಅಲ್ಲ, ಒಂದು ಕಂಪ್ಲೀಟ್ ಫುಡ್ ಎಕ್ಸ್ಪೀರಿಯನ್ಸ್. ಇದು ಬೆಂಗಳೂರಿನ ಬೊಮ್ಮಸಂದ್ರ ಹೊಸೂರ್ ರೋಡನಲ್ಲಿರುವ ಹೊಸ ರಾಮೇಶ್ವರಂ ಕ್ಯಾಫೆ ಎಕ್ಸ್ಪೀರಿಯನ್ಸ್ ಸೆಂಟರ್. ಮತ್ತು ಇದರ ಸೈಜ್ ಕೇಳಿದ್ರೆ ನೀವು ನಂಬೋಕೆ ಕಷ್ಟಪಡ್ತೀರಾ. ಬರೋಬ್ಬರಿ 90,000 ಸ್ಕ್ವಯರ್ ಫೀಟ್. ಒಳಗೆ ಕಾಲಿಟ್ಟ ತಕ್ಷಣ ನನಗೆ ಮೊದಲು ಕಾಣಿಸಿದ್ದು ಇಷ್ಟು ದೊಡ್ಡ ಡೈನಿಂಗ್ ಹಾಲ್. ಸಾವಿರಾರು ಜನ ಒಂದೇ ಸಮಯದಲ್ಲಿ ಕುಳಿತು ಊಟ ಮಾಡಬಹುದಾದಷ್ಟು ಮಾಸಿವಾಗಿದೆ. ಆದರೆ ಇಲ್ಲಿ ನನ್ನ ಗಮನ ಸೆಳೆದಿದ್ದು ಕೇವಲ ಫುಡ್ ಅಥವಾ ಸೀಟಿಂಗ್ ಅಲ್ಲ, ಇಲ್ಲಿನ ಎಂಟೈರ್ ಆಂಬಿಯನ್ಸ್. ಒಳಗೆ ಸೌತ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ನ ಇನ್ಸ್ಪಿರೇಷನ್ ಕಾಣಿಸುತ್ತೆ. ಒಂದು ಕಡೆ ಆಡಿಯೋಗಿ ಮತ್ತು ನಂದಿ, ಮತ್ತೊಂದು ಕಡೆ ದೇವಿಲಿಂಗ, ಭೈರವಿ ಟೆಂಪಲ್, ಮತ್ತು ಮಧ್ಯದಲ್ಲಿರುವ ಈ ಮಾಸಿವ್ ಆಂಫಿಥಿಯೇಟರ್ ಬಳಿ ಲಾರ್ಡ್ ಶ್ರೀ ವೆಂಕಟೇಶ್ವರ ಅವರ ಅದ್ಭುತವಾದ ದೊಡ್ಡ ವುಡನ್ ಕಾರ್ವಿಂಗ್. ಇದು ಕೇವಲ ಡೆಕೋರೇಷನ್ಗಾಗಿ ಇಟ್ಟಿರುವುದಲ್ಲ, ಎಂಟೈರ್ ಸ್ಪೇಸ್ನಲ್ಲಿ ಕಲ್ಚರ್, ಡಿವೋಷನ್ ಮತ್ತು ಫುಡ್ ಈ ಮೂರನ್ನೂ ಒಂದೇ ಎಕ್ಸ್ಪೀರಿಯನ್ಸ್ ಆಗಿ ಕೊಡೋಕೆ ಡಿಸೈನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ವಿಷ್ಣು ಅವರ ದಶಾವತಾರ್ ಇನ್ಸ್ಪಿರೇಷನ್ನೊಂದಿಗೆ ಲೈವ್ ಫುಡ್ ಕೌಂಟರ್ಸ್ ಕೂಡ ಇವೆ. ಮತ್ತು ಸಾಮಾನ್ಯ ರೆಸ್ಟೋರೆಂಟ್ನಲ್ಲಿ ಸಿಗದಂತಹ ಟ್ರೆಡಿಷನಲ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಇದೆ. ನೀವು ಫುಟ್ವೇರ್ ರಿಮೂವ್ ಮಾಡಿ ನೆಲದ ಮೇಲೆ ಕುಳಿತು ಬನಾನಾ ಲೀಫ್ನಲ್ಲಿ ಊಟ ಮಾಡುವ ಎಕ್ಸ್ಪೀರಿಯನ್ಸ್ ಕೂಡ ಪಡೆಯಬಹುದು. ಅಂದರೆ ಇಲ್ಲಿ ನೀವು ಕೇವಲ ಡೋಸಾ, ಇಡ್ಲಿ, ವಡಾ ತಿನ್ನೋಕೆ ಬರಲ್ಲ, ಸೌತ್ ಇಂಡಿಯನ್ ಕಲ್ಚರನ್ನ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಪಡೆಯೋಕೆ ಬರ್ತೀರಾ. ಇದಕ್ಕಾಗಿಯೇ
ರಾಮೇಶ್ವರಂ ಕ್ಯಾಫೆ ಇದನ್ನು ಒಂದು ರೆಸ್ಟಾರೆಂಟ್ ಅಂತ ಮಾತ್ರ ಕರೆಯದೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕರೆಯುತ್ತಿದೆ. ಇಲ್ಲಿ ನಡೆಯುತ್ತಿದ್ದ ವಿಶೇಷ ಹಬ್ಬದ ಪ್ರಯುಕ್ತ ಬಾಳೆ ಎಲೆಯಲ್ಲಿ ಸಾಂಪ್ರದಾಯಿಕ ಊಟ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈ ಊಟಕ್ಕೆ ಒಂದು ಸಣ್ಣ ಟ್ವಿಸ್ಟ್ ಇತ್ತು. ಮೊದಲು ಟೋಕನ್ ತೆಗೆದುಕೊಳ್ಳಬೇಕು, ಆಮೇಲೆ ಊಟದ ಸರದಿ. ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ಜನಸಾಗರವೇ ಸೇರಿತ್ತು. ಒಳಗೆ ನೋಡಿದ್ರೆ ಎಲ್ಲೆಲ್ಲೂ ಜನ, ಒಂದೇ ಕಡೆ ನೂರಾರು ಜನ ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ರೆ ಇನ್ನೊಂದು ಕಡೆ ಜನ ಟೋಕನ್ಗಾಗಿ ಕಾಯ್ತಿದ್ದರು. ಆದರೆ ಇಷ್ಟು ಕ್ರೌಡ್ ಇದ್ದರೂ ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿದ್ದರು. ಯಾಕಂದ್ರೆ ಇಲ್ಲಿ ಸಿಕ್ತಿರೋದು ಬರೀ ಊಟ ಅಲ್ಲ, ಅಚ್ಚುಮೆಚ್ಚಿನ ಸಾಂಪ್ರದಾಯಿಕ ಹಬ್ಬದ ಊಟದ ಅನುಭವ. ಬಾಳೆ ಎಲೆ ಮೇಲೆ ಒಂದೊಂದಾಗಿ ಬರುವ ಡಿಶಸ್, ಅದರ ಜೊತೆಗೆ ಟ್ರೆಡಿಷನಲ್ ಸೌತ್ ಇಂಡಿಯನ್ ಆಂಬಿಯನ್ಸ್ ನೋಡ್ತಿದ್ರೆ ನನಗೂ ಊಟ ಮಾಡೋ ಆಸೆ ಇನ್ನಷ್ಟು ಜಾಸ್ತಿಯಾಯ್ತು. ಮತ್ತು ಒಂದು ರೆಸ್ಟೋರೆಂಟ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬನಾನಾ ಲೀಫ್ ಫೀಸ್ಟ್ ಅರೇಂಜ್ ಮಾಡಿರೋದನ್ನ ನಾನು ಇದೇ ಮೊದಲ ಬಾರಿ ನೋಡಿದ್ದು. ನಿಜ ಹೇಳಬೇಕಂದ್ರೆ ರಾಮೇಶ್ವರಂ ಕೆಫೆ ಫುಡ್ನಿಂದ ಫೇಮಸ್ ಆಗಿರಬಹುದು, ಆದರೆ ಇಂತಹ ಎಕ್ಸ್ಪೀರಿಯನ್ಸ್ನಿಂದ ಅದು ಇನ್ನೊಂದು ಲೆವೆಲ್ಗೆ ಹೋಗ್ತಿದೆ. ನೀವು ಈ ರೀತಿ ಬಾಳೆ ಎಲೆಯಲ್ಲಿ ಊಟ ಮಾಡೋ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿ. ಈಗ ಸ್ವಲ್ಪ ಮಾತು ಬೇಡ, ನೀವು ನನ್ನ ಜೊತೆ ಈ ಅದ್ಭುತ ಜಾಗದ ಒಂದು ಸಣ್ಣ ವಾಕರೌಂಡ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಅಮೇಜಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್.